ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ಸ್ವಾಗತ ರಾಶಿ ರಹಸ್ಯ ಚಾನಲ್ಗೆ. ಇಂದು ನಾವು ನೋಡೋಣ 2026ರಲ್ಲಿ ಸಿಂಹ ರಾಶಿಯವರ ಭವಿಷ್ಯ. ಈ ವರ್ಷ ನಿಮ್ಮ ಜೀವನದಲ್ಲಿ ಏನೆಲ್ಲ ಹೊಸ ಬೆಳಕುಗಳು, ಅವಕಾಶಗಳು ಮತ್ತು ತಿರುವುಗಳು ಬರಲಿವೆ ಅನ್ನೋದನ್ನು. ಸಿಂಹ ರಾಶಿಯವರು ಸೂರ್ಯನ ಮಕ್ಕಳು. ನೀವು ಬೆಳಕನ್ನು ತರುತ್ತೀರಿ, ಜನರ ಗಮನ ಸೆಳೆಯುತ್ತೀರಿ. ಆದರೆ ಕೆಲವೊಮ್ಮೆ ಆ ಹೊಳಪಿನ ಹಿಂದೆ ಅಳಿಯದ ಒತ್ತಡ, ಏಕಾಂತತೆ ಇರುತ್ತದೆ. 26 ನಿಮ್ಮೊಳಗಿನ ಆ ನಿಜವಾದ ಸಿಂಹವನ್ನು ಹೊರತರುವ ವರ್ಷ. ಈ ವರ್ಷ ನೀವು ನಿಮ್ಮ ಗೌರವ, ಪ್ರೀತಿ, ಕೆಲಸ ಮತ್ತು ಜೀವನದ ಗುರಿಯನ್ನೆಲ್ಲ ಹೊಸ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೀರಿ. 26ರ ಆರಂಭದಲ್ಲಿ ಸೂರ್ಯನ ಪ್ರಭಾವ ಬಲವಾಗಿರುತ್ತದೆ. ಗುರುಗ್ರಹ 5ನೇ ಸ್ಥಾನದಲ್ಲಿ ಆಶೀರ್ವಾದ ನೀಡುತ್ತಿದ್ದಾನೆ. ಇದು ಹೊಸ ಅವಕಾಶಗಳು, ಮಕ್ಕಳ ಭಾಗ್ಯ, ಕಲಾ ಪ್ರತಿಭೆ ಮತ್ತು ಹೊಸ ಸಂಬಂಧಗಳಿಗೆ ಉತ್ತಮ. ಶನಿಗ್ರಹ 7ಮ ಸ್ಥಾನದಲ್ಲಿ ಕುಳಿತು ನಿಮ್ಮ ಜೀವನದ ಪರೀಕ್ಷೆ ಮಾಡುತ್ತಾನೆ. ವಿಶೇಷವಾಗಿ ವೈಯಕ್ತಿಕ ಸಂಬಂಧಗಳಲ್ಲಿ ರಾಹು, ಕೇತುಗಳ ಚಲನೆ ಹೊಸ ಆತ್ಮಜಾಗೃತಿ ಮತ್ತು ತಿರುವು ತರಬಹುದು. ಈ ವರ್ಷ ನಿಮ್ಮ ಆಂತರಿಕ ಬೆಳಕು ಹೊರಹೊಮ್ಮುತ್ತದೆ, ಆದರೆ ಅದಕ್ಕೆ ಮುಂಚೆ ಕೆಲವು ಪರೀಕ್ಷೆಗಳು ಬರಬಹುದು. ಆರ್ಥಿಕ ನಿರ್ಧಾರಗಳು, ವಿಶ್ವಾಸ ಸಂಬಂಧಿತ ವಿಷಯಗಳು ಮತ್ತು ಕುಟುಂಬದ ಒಳಗಿನ ಭಿನ್ನಾಭಿಪ್ರಾಯಗಳು. ಪ್ರೀತಿ. ಜನವರಿ, ಫೆಬ್ರವರಿಯಲ್ಲಿ ಹಳೆಯ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಮರಳಿ ಬರಬಹುದು. ಮಾರ್ಚ್ನಿಂದ ಹೊಸ ವ್ಯಕ್ತಿ ಪ್ರವೇಶಿಸಬಹುದು, ನಿಮ್ಮ ಜೀವನದ ದೃಷ್ಟಿಕೋನ ಬದಲಾಯಿಸುವ ರೀತಿಯಲ್ಲಿ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪ್ರೀತಿಯ ತೀವ್ರತೆ ಹೆಚ್ಚಾಗಬಹುದು, ಆದರೆ ಧೈರ್ಯದಿಂದ ನಡೆದುಕೊಳ್ಳಿ. ಅನಾವಶ್ಯಕವಾದ ವಿವಾದಗಳನ್ನು ತಪ್ಪಿಸಿ. ಆಗಸ್ಟ್, ಸೆಪ್ಟೆಂಬರ್ ವೇಳೆಗೆ ವಿವಾಹ ಯೋಗ ಬಲವಾಗಿರುತ್ತದೆ. ಹಳೆಯ ಪ್ರೀತಿಯಲ್ಲಿ ಮನದ ಗಾಯ ಇದ್ದರೆ ಅದು ಸಂಪೂರ್ಣ ಗುಣವಾಗುತ್ತದೆ. ವಿವಾಹಿತರಾದವರಿಗೆ ಈ ವರ್ಷ ಹೆಚ್ಚು ಅರ್ಥಮಯ ಸಮಯ. ಪರಸ್ಪರ ಗೌರವ ಮತ್ತು ನಂಬಿಕೆ ಹೆಚ್ಚುತ್ತದೆ. ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಸಾಧ್ಯತೆ ಇದೆ. ಉದ್ಯೋಗ ಮತ್ತು ವೃತ್ತಿ ಜೀವನ. 2026 ಸಿಂಹ ರಾಶಿಯವರಿಗೆ ವೃತ್ತಿಯಲ್ಲಿ ಬೃಹತ್ ಎತ್ತರ ತರುವ ವರ್ಷ. ಫೆಬ್ರವರಿಯಿಂದ ಏಪ್ರಿಲ್ ತನಕ ಹೊಸ ಪ್ರಾಜೆಕ್ಟ್ ಅಥವಾ ಹುದ್ದೆ ಬದಲಾವಣೆ ಯೋಗ ಇದೆ. ಅಧಿಕಾರಿಗಳು ನಿಮ್ಮ ಮೇಲೆ ಗಮನ ಹರಿಸುತ್ತಾರೆ. ಇದು ನಿಮಗೆ ಗುರುತಿನ ಸಮಯ. ಬಿಸಿನೆಸ್ ಮಾಡುವವರು ಹೊಸ ಹೂಡಿಕೆಗಾರರನ್ನು ಪಡೆಯಬಹುದು. ಜುಲೈ, ಆಗಸ್ಟ್ ವೇಳೆಗೆ ಅಂತಾರಾಷ್ಟ್ರೀಯ ಸಂಪರ್ಕಗಳು ಅಥವಾ ಆನ್ಲೈನ್ ವ್ಯವಹಾರಗಳಲ್ಲಿ ಉತ್ತಮ ವೃದ್ಧಿ. ಆದರೆ ಶನಿ ಗ್ರಹ 7ಮ ಸ್ಥಾನದಲ್ಲಿ ಇರುವುದರಿಂದ ತಾಳ್ಮೆ ಬಹಳ ಅಗತ್ಯ. ಹತ್ತಿರದ ವ್ಯಕ್ತಿಗಳಿಂದ ವಂಚನೆ ಸಾಧ್ಯತೆ ಇರುವುದರಿಂದ ಯಾವುದೇ ಒಪ್ಪಂದಕ್ಕೆ ಮೊದಲು ಚೆನ್ನಾಗಿ ಓದಿ ಸಹಿ ಮಾಡಿ. ಸೆಪ್ಟೆಂಬರ್ನಿಂದ ಡಿಸೆಂಬರ್ ತನಕ ಧನದ ಹಾದಿ ಸುಗಮವಾಗುತ್ತದೆ. ನೀವು ನಿಮ್ಮ ಕೆಲಸವನ್ನು ಆರ್ಟ್ ಆಗಿ ನೋಡಲು ಪ್ರಾರಂಭಿಸುತ್ತೀರಿ. ಧನ ಮತ್ತು ಆರ್ಥಿಕ ಸ್ಥಿತಿ. 2026ರಲ್ಲಿ ಸಿಂಹರಾಶಿಯವರಿಗೆ ಆರ್ಥಿಕ ಬೆಳವಣಿಗೆ ಖಚಿತ. ಗುರುನ ಆಶೀರ್ವಾದದಿಂದ ಹಳೆಯ ಸಾಲ ತೀರಿಸಲು ಸಹಾಯ ದೊರೆಯುತ್ತದೆ. ಹೊಸ ಮನೆ ಖರೀದಿ ಅಥವಾ ಆಸ್ತಿ ಹೂಡಿಕೆ ಮಾಡಲು ಇದು ಉತ್ತಮ ವರ್ಷ. ಆದರೆ ಮಾರ್ಚ್ ಮತ್ತು ಜುಲೈ ತಿಂಗಳಲ್ಲಿ ಹಣ ಹೂಡುವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಶನಿ ನಿಮ್ಮ ಹಣದ ನಿರ್ವಹಣೆಯ ಪಾಠ ಕಲಿಸುತ್ತಾನೆ. ಧೈರ್ಯವಿರಲಿ, ಲಾಲಸೆಯಿಂದಲ್ಲ. ಷೇರು ಮಾರುಕಟ್ಟೆ, ಕ್ರಿಪ್ಟೋ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದರೆ ಆಗಸ್ಟ್ ನಂತರ ಉತ್ತಮ ಲಾಭ ಕಾಣಬಹುದು. ಕುಟುಂಬ ಮತ್ತು ಸಂಬಂಧಗಳು. ಕೌಟುಂಬಿಕ ಬದುಕಿನಲ್ಲಿ ಆರಂಭದಲ್ಲಿ ಸ್ವಲ್ಪ ಗೊಂದಲ. ಹಿರಿಯರ ಆರೋಗ್ಯ ಅಥವಾ ಹಣದ ವಿಚಾರದಲ್ಲಿ ಚರ್ಚೆಗಳು ಆಗಬಹುದು, ಆದರೆ ಮೇ ನಂತರ ಶಾಂತಿ ಮರಳುತ್ತದೆ. ಮಕ್ಕಳ ಸಾಧನೆ ನಿಮ್ಮ ಹೆಮ್ಮೆ ಹೆಚ್ಚಿಸುತ್ತದೆ. ಹಿರಿಯರಿಂದ ಆಶೀರ್ವಾದ ಪಡೆಯುವುದು ಈ ವರ್ಷ ತುಂಬಾ ಮುಖ್ಯ. ನಿಮ್ಮ ಮನೆಯಲ್ಲಿ ಹೊಸ ಶಕ್ತಿಯ ಆಗಮನ, ಹೊಸ ಸಂತಾನ ಅಥವಾ ಹೊಸ ಮನೆಯ ನಿರ್ಮಾಣ ಸಾಧ್ಯತೆ. ಆರೋಗ್ಯ ಮತ್ತು ಮನಃಶಾಂತಿ. ಸಿಂಹ ರಾಶಿಯವರು ಹೆಚ್ಚು ಶ್ರಮಿಸುತ್ತಾರೆ, ಆದ್ದರಿಂದ ಮನದ ಶಾಂತಿ ಕಳೆದುಕೊಳ್ಳಬೇಡಿ. ಹೃದಯ ಮತ್ತು ರಕ್ತದ ಒತ್ತಡದ ಸಮಸ್ಯೆ ಇದ್ದರೆ ಜಾಗ್ರತೆ ವಹಿಸಿ. ಮೇ, ಜೂನ್ ವೇಳೆಗೆ ವಿಶ್ರಾಂತಿ ತೆಗೆದುಕೊಳ್ಳಿ. ಪ್ರಯಾಣದ ವೇಳೆ ಆಹಾರದಲ್ಲಿ ಎಚ್ಚರಿಕೆ. ಆರೋಗ್ಯದ ದೃಷ್ಟಿಯಿಂದ ರತ್ನ ಧರಿಸುವುದು ಬಹಳ ಸಹಾಯಕ. ಈ ವರ್ಷ ನಿಮ್ಮ ರತ್ನ ಮಾಣಿಕ್ಯ ರೂಬಿ. ಇದು ಸೂರ್ಯನ ಶಕ್ತಿ, ಆತ್ಮವಿಶ್ವಾಸ ಮತ್ತು ನಾಯಕತ್ವ ಹೆಚ್ಚಿಸುತ್ತದೆ. ಭಾನುವಾರ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಚಿನ್ನದ ಉಂಗುರದಲ್ಲಿ ಬಲಗೈ ಉಂಗುರ ಬೆರಳಿಗೆ ಧರಿಸಿ. ಇದರೊಂದಿಗೆ ಸೂರ್ಯ ರುದ್ರಾಕ್ಷ ಅಥವಾ ಒಂದು ಮುಖಿ ರುದ್ರಾಕ್ಷ ಧರಿಸಿದರೆ ಅದು ನಿಮ್ಮ ಮನಸ್ಸಿನ ದಾರಿ ತೆರೆಯುತ್ತದೆ, ಆತ್ಮಶಕ್ತಿ ಹೆಚ್ಚಿಸುತ್ತದೆ. ಮಂತ್ರ: ಓಂ ಹ್ರೀಂ ಸೂರ್ಯಾಯ ನಮಃ. ಪ್ರತಿದಿನ 11 ಸಲ ಜಪಿಸಿದರೆ ಅದೃಷ್ಟ ನಿಮ್ಮ ಬೆನ್ನಿಗೆ ನಿಲ್ಲುತ್ತದೆ. ಜನವರಿ, ಹೊಸ ಬೆಳಕಿನ ಪ್ರಾರಂಭ. ವರ್ಷದ ಆರಂಭದಲ್ಲಿ ಉತ್ಸಾಹ ಮತ್ತು ಗುರಿಯ ಉರಿಯೂತ. ಸೂರ್ಯ ನಿಮ್ಮ ರಾಶಿಯವರಲ್ಲಿ ಚೈತನ್ಯ ತುಂಬುತ್ತಾನೆ. ಹಳೆಯ ಚಿಂತೆಗಳು ಮಾಯವಾಗುತ್ತವೆ. ಹೊಸ ಉತ್ಸಾಹ ಬರುವುದು. ಉದ್ಯೋಗದಲ್ಲಿ ಹೊಸ ಪ್ರಾಜೆಕ್ಟ್ಗಳು, ಹೊಸ ಅವಕಾಶ. ವ್ಯಾಪಾರದಲ್ಲಿ ಹಳೆಯ ನಷ್ಟದ ಬದಲು ಹೊಸ ಲಾಭದ ದಾರಿಗಳು ತೆರೆದುಕೊಳ್ಳುತ್ತವೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ. ಪ್ರೀತಿಯ ವಿಷಯದಲ್ಲಿ ಹೊಸ ಪರಿಚಯಗಳು ಬಂದು ನಿಮ್ಮ ಜೀವನ ಬದಲಾಯಿಸಬಹುದು, ಆದರೆ ತಡವಿಲ್ಲದೆ ನಂಬಿಕೆಗೆ ಹೋಗಬೇಡಿ. ಟಿಪ್: ಪ್ರತಿದಿನ ಸೂರ್ಯೋದಯ ಸಮಯದಲ್ಲಿ ಅರ್ಘ್ಯ ನೀಡಿ. ಬೆಳಕು ನಿಮ್ಮ ಮನಸ್ಸಿನಲ್ಲಿ ಮೂಡಿ ಬರುತ್ತದೆ.
ಫೆಬ್ರವರಿ ಸಂಬಂಧಗಳಲ್ಲಿ ಸಮತೋಲನ ಮತ್ತು ಮನಃಶಾಂತಿ. ಈ ತಿಂಗಳು ಶನಿ ನಿಮ್ಮ ಸಂಬಂಧ ಪರೀಕ್ಷೆ ಮಾಡುತ್ತಾನೆ. ಜೀವನ ಸಂಗಾತಿ ಅಥವಾ ಪಾಲುದಾರರೊಂದಿಗೆ ಚಿಕ್ಕ ಗೊಂದಲ ಸಾಧ್ಯ, ಆದರೆ ಶಾಂತವಾಗಿ ಮಾತನಾಡಿದರೆ ಸಮಸ್ಯೆ ಬಗೆಹರಿಯುತ್ತದೆ. ವ್ಯಾಪಾರದಲ್ಲಿ ಸಹಭಾಗಿತ್ವದಿಂದ ಲಾಭದ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಸ್ವಲ್ಪ ಅಸ್ಥಿರತೆ, ಆದರೆ ಮಧ್ಯ ತಿಂಗಳಿನಿಂದ ಸುಧಾರಣೆ. ಗೃಹಿಣಿಯರು ಕುಟುಂಬದ ವಿಚಾರಗಳಲ್ಲಿ ಪ್ರಭಾವಶಾಲಿಯಾಗುತ್ತಾರೆ. ನಿಮ್ಮ ಮಾತಿನಿಂದ ಮನೆಯ ವಾತಾವರಣದಲ್ಲಿ ಶಾಂತಿ ಬರುವುದು. ಮಾರ್ಚ್ ಆರ್ಥಿಕ ಚೈತನ್ಯ ಮತ್ತು ಹೊಸ ಯೋಜನೆಗಳು. ಈ ತಿಂಗಳು ಧನಸ್ಥಾನ ಬಲಪಡುತ್ತದೆ. ಹೊಸ ಹೂಡಿಕೆಗಳು ಲಾಭ ತರುತ್ತವೆ. ವ್ಯಾಪಾರಿಗಳು ಹೊಸ ಶಾಖೆ ಅಥವಾ ಹೊಸ ಗ್ರಾಹಕರನ್ನು ಸೆಳೆಯಬಹುದು. ಉದ್ಯೋಗದಲ್ಲಿ ಬೋನಸ್ ಅಥವಾ ವೇತನ ಏರಿಕೆ ಸಾಧ್ಯತೆ ಇದೆ. ಪ್ರೀತಿಯ ವಿಷಯದಲ್ಲಿ ನಿಷ್ಠೆ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಗೃಹಿಣಿಯರು ಮನೆಯ ವಿನ್ಯಾಸ ಅಥವಾ ಹೊಸ ಖರೀದಿಗಳ ಬಗ್ಗೆ ಯೋಚಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ಇದು ಪ್ರಯೋಗ ಮತ್ತು ಕಲಿಕೆಯ ತಿಂಗಳು. ಏಪ್ರಿಲ್ ಪರೀಕ್ಷೆಯ ಸಮಯ. ಈ ತಿಂಗಳು ಸ್ವಲ್ಪ ಒತ್ತಡ, ಆದರೆ ದೊಡ್ಡ ಫಲಿತಾಂಶದ ಮುನ್ನಿನ ಮೌನ. ಕೆಲವರಲ್ಲಿ ಕೆಲಸದ ಒತ್ತಡ ಅಥವಾ ಬಾಸ್ನಿಂದ ಟೀಕೆ, ಆದರೆ ತಾಳ್ಮೆಯಿಂದ ಮುಂದುವರಿಸಿದರೆ ಮೇ ತಿಂಗಳಲ್ಲೇ ಫಲ ಕಾಣುತ್ತದೆ. ಪ್ರೀತಿಯ ವಿಷಯದಲ್ಲಿ ಅಲ್ಪ ಅಸಮಾಧಾನ. ಆರೋಗ್ಯದಲ್ಲಿ ತಲೆನೋವು, ನಿದ್ರಾ ಕೊರತೆ ಸಾಧ್ಯ. ಟಿಪ್: ಗಾಯತ್ರಿ ಮಂತ್ರ ಜಪಿಸಿ, ಬೆಳಗಿನ ಸೂರ್ಯೋದಯ ನೋಡಿ, ಆತ್ಮಶಕ್ತಿ ತುಂಬಿಕೊಳ್ಳಿ. ಮೇ ಪ್ರೀತಿ ಮತ್ತು ಕುಟುಂಬದ ಬೆಳಕು. ಈ ತಿಂಗಳು ಪ್ರೀತಿ ಪುನರುತ್ಥಾನಗೊಳ್ಳುತ್ತದೆ. ವೈವಾಹಿಕ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವಿಕೆ. ಕುಟುಂಬದಲ್ಲಿ ಸಂತೋಷ, ಹೊಸ ಸದಸ್ಯರ ಆಗಮನದ ಸೂಚನೆ. ವ್ಯಾಪಾರದಲ್ಲಿ ಚಿಕ್ಕ ಪ್ರಯತ್ನದಿಂದ ದೊಡ್ಡ ಫಲ, ಆದರೆ ವಾಕ್ಯದಲ್ಲಿ ಕಠಿಣತೆ ತಪ್ಪಿಸಿ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು. ಗೃಹಿಣಿಯರು ಮನೆ ಸಜ್ಜುಗೊಳಿಸುವ ಕೆಲಸಗಳಲ್ಲಿ ತೊಡಗುತ್ತಾರೆ. ಶಕ್ತಿ ಸಂತೋಷ. 2 ಜೂನ್ ವೃತ್ತಿ ಜೀವನದ ತಿರುವು. ಈ ತಿಂಗಳು ಪ್ರಮುಖ ಗುರುನ ಕೃಪೆಯಿಂದ ಹೊಸ ಕೆಲಸ ಅಥವಾ ಹೊಸ ಜವಾಬ್ದಾರಿ, ಪದೋನ್ನತಿ ಅಥವಾ ಗೌರವ ದೊರೆಯಬಹುದು. ವ್ಯಾಪಾರದಲ್ಲಿ ಹೊಸ ವಿದೇಶಿ ಸಂಪರ್ಕಗಳು ಸಾಧ್ಯ. ಶೇರ್ ಮಾರ್ಕೆಟ್ನಲ್ಲಿ ಲಾಭದ ಚಿಹ್ನೆಗಳು, ಆದರೆ ಅತಿಯಾದ ರಿಸ್ಕ್ ಬೇಡ. ಆರೋಗ್ಯದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ. ಟಿಪ್: ಮಂಗಳವಾರ ಹನುಮಾನ್ ದೇವರ ಆರಾಧನೆ ಧೈರ್ಯ ಹೆಚ್ಚಿಸುತ್ತದೆ. ಜುಲೈ ಶಾಂತಿಯ ಅಗತ್ಯದ ತಿಂಗಳು. ಮಳೆಯ ಕಾಲ, ಮನಸ್ಸು ಭಾರವಾಗಬಹುದು, ಆದರೆ ಧ್ಯಾನ, ಸಂಗೀತ ಅಥವಾ ಪ್ರವಾಸದಿಂದ ಶಾಂತಿ ಸಿಗುತ್ತದೆ. ಆಧ್ಯಾತ್ಮದ ದಾರಿ ತೆರೆದುಕೊಳ್ಳಬಹುದು. ಪ್ರೀತಿಯ ವಿಷಯದಲ್ಲಿ ಅಲ್ಪ ಅಸಮಾಧಾನ. ಉದ್ಯೋಗದಲ್ಲಿ ನಿಧಾನಗತಿ, ಆದರೆ ನಂಬಿಕೆ ಕಳೆದುಕೊಳ್ಳಬೇಡಿ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮುಖ್ಯ. ಗೃಹಿಣಿಯರು ಧ್ಯಾನ ಅಥವಾ ಪೂಜಾ ಚಟುವಟಿಕೆಗಳಲ್ಲಿ ಮನಸ್ಸು ಹರಿಸುತ್ತಾರೆ. ಆಗಸ್ಟ್ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಈ ತಿಂಗಳಲ್ಲಿ ಸೂರ್ಯ ಸಂಪೂರ್ಣ ಕೃಪೆ ನೀಡುತ್ತಾನೆ. ಹೊಸ ಕೆಲಸ, ಹೊಸ ಪರಿಚಯ, ಹೊಸ ಪ್ರಾಜೆಕ್ಟ್ ಎಲ್ಲವೂ ಉತ್ತಮವಾಗಿ ನಡೆಯುತ್ತದೆ. ವ್ಯಾಪಾರಿಗಳಿಗೆ ಲಾಭ, ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ. ಪ್ರೀತಿ ಜೀವನದಲ್ಲಿ ನಿಜವಾದ ಅರ್ಥ ಅರಿವಾಗುತ್ತದೆ. ಆರೋಗ್ಯ ಉತ್ತಮವಾಗುತ್ತದೆ, ಶಕ್ತಿ ಹೆಚ್ಚಾಗುತ್ತದೆ. ಟಿಪ್ಸ್: ಸೋಮವಾರ ಬೆಳಗ್ಗೆ ಸೂರ್ಯನಿಗೆ ಜಪ ಮಾಡಿ, ಓಂ ಸೂರ್ಯಾಯ ನಮಃ. ಸೆಪ್ಟೆಂಬರ್ ಗೌರವ ಮತ್ತು ಸಾಧನೆ. ಈ ತಿಂಗಳು ನಿಮ್ಮ ಜೀವನದ ಉನ್ನತ ಘಟ್ಟ. ಸಮಾಜದಲ್ಲಿ ಗೌರವ, ಕೆಲಸದಲ್ಲಿ ಪ್ರಶಸ್ತಿ, ಕುಟುಂಬದಿಂದ ಹೆಮ್ಮೆ. ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದಗಳು ಅಥವಾ ವಿದೇಶಿ ಲಾಭ. ಪ್ರೀತಿಯ ವಿಷಯದಲ್ಲಿ ಬಲವಾದ ಬಾಂಧವ್ಯ, ಆಧ್ಯಾತ್ಮದಲ್ಲಿ ತೀವ್ರ ಆಸಕ್ತಿ. ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸದ ದಾರಿ ಹಿಡಿಯುತ್ತಾರೆ. ಅಕ್ಟೋಬರ್ ಆತ್ಮಾವಲೋಕನ ಮತ್ತು ತಾಳ್ಮೆ. ಈ ತಿಂಗಳು ಸ್ವಲ್ಪ ನಿಧಾನಗತಿ. ರಾಹು ಅಷ್ಟಮ ಸ್ಥಾನದಲ್ಲಿರುವುದರಿಂದ ಮನಸ್ಸಿನಲ್ಲಿ ಸಂಶಯಗಳು, ಆದರೆ ಈ ಸಮಯವೇ ನಿಮ್ಮ ಒಳ ಶಕ್ತಿ ಅರಿಯುವ ಸಮಯ. ಧ್ಯಾನ, ಪ್ರಾರ್ಥನೆ, ಮೌನ ಇವು ನಿಮಗೆ ಶಕ್ತಿ ನೀಡುತ್ತವೆ. ಪ್ರೀತಿಯ ವಿಷಯದಲ್ಲಿ ದೂರವಿದ್ದರೆ ಸಹ ಶಾಂತವಾಗಿರಿ. ನವೆಂಬರ್ ಯಶಸ್ಸಿನ ಬೆಳಕು. ನವೆಂಬರ್ನಲ್ಲಿ ಶನಿಯ ಕೃಪೆಯಿಂದ ಕಷ್ಟಗಳು ಕೊನೆಗೊಳ್ಳುತ್ತವೆ. ಹಳೆಯ ಶ್ರಮಕ್ಕೆ ಫಲ ಸಿಗುತ್ತವೆ. ಉದ್ಯೋಗದಲ್ಲಿ ಮೆಚ್ಚುಗೆ, ವ್ಯಾಪಾರದಲ್ಲಿ ಲಾಭ, ಹಣಕಾಸಿನಲ್ಲಿ ಬಲ. ಕುಟುಂಬದಲ್ಲಿ ಸಂತೋಷ, ಪ್ರೀತಿ ಜೀವನದಲ್ಲಿ ನಂಬಿಕೆ. ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಫಲಿತಾಂಶ. ಡಿಸೆಂಬರ್ ಶಾಂತಿಯ ಅಂತ್ಯ ಮತ್ತು ಹೊಸ ಪ್ರಾರಂಭ. ವರ್ಷದ ಕೊನೆಯ ತಿಂಗಳು ತುಂಬಾ ಶಾಂತ. ಜೀವನದ ಎಲ್ಲ ಪಾಠಗಳು ನಿಮಗೆ ಹೊಸ ದೃಷ್ಟಿಕೋನ ನೀಡುತ್ತವೆ. ನೀವು ನಿಮ್ಮ ಜೀವನದ ಸಿಂಹಾಸನದಲ್ಲಿ ಮತ್ತೆ ಏರುತ್ತೀರಿ. ಹೊಸ ವರ್ಷಕ್ಕಾಗಿ ಹೊಸ ಗುರಿ ನಿಗದಿ ಮಾಡಿ. ಸೂರ್ಯನಿಗೆ ಪ್ರಾರ್ಥನೆ ಮಾಡಿ, ಧೈರ್ಯದಿಂದ ಮುಂದುವರಿಯಿರಿ. ಮಾಣಿಕ್ಯ ರತ್ನ ಮತ್ತು ಸೂರ್ಯ ರುದ್ರಾಕ್ಷ ಧರಿಸಿ ಹೊಸ ವರ್ಷ ಪ್ರಾರಂಭಿಸಿ. ಅದೃಷ್ಟ ನಿಮ್ಮ ಕೈಯಲ್ಲಿ. 2026 ಸಿಂಹ ರಾಶಿಯವರಿಗೆ ಬೆಳವಣಿಗೆಯ, ಪರೀಕ್ಷೆಯ ಮತ್ತು ಯಶಸ್ಸಿನ ವರ್ಷ. ನೀವು ಅನುಭವಿಸುವ ಪ್ರತಿಯೊಂದು ಕಷ್ಟವೂ ನಿಮ್ಮ ಬೆಳಕಿನ ದಾರಿ. ಸೂರ್ಯನಂತೆ ನೀವು ಉದಯಿಸಿ ನಿಮ್ಮ ಕಿರಣಗಳಿಂದ ಇತರರ ಜೀವನ ಬೆಳಗಿಸಿರಿ. ಪ್ರಿಯ ಸಿಂಹ ರಾಶಿಯವರೇ, ಈ ವರ್ಷ ನಿಮಗೆ ಜೀವನದ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ನಿಜವಾದ ಶಕ್ತಿ ಅಹಂಕಾರದಲ್ಲ, ಆದರೆ ಹೃದಯದ ಸತ್ಯದಲ್ಲಿದೆ.
ನೀವು ನಿಮ್ಮ ಜೀವನದಲ್ಲಿ ತುಂಬಾ ಯುದ್ಧಗಳನ್ನು ನೋಡಿದ್ದೀರಿ. ಕೆಲವರು ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡರು, ಕೆಲವರು ಹಿಂಬದಿಯಿಂದ ಮಾತಾಡಿದರು. ಆದರೆ ನೆನಪಿರಲಿ, ನೀವು ಸಿಂಹ, ಕಾಡಿನ ರಾಜನಂತೆ ಇತರರ ಮಾತುಗಳಿಂದ ಕದಲದವರು. ನಿಮ್ಮ ಶಾಂತಿ, ನಿಮ್ಮ ಸಹನೆ ಮತ್ತು ನಿಮ್ಮ ನಗು, ಇವುಗಳೇ ನಿಮ್ಮ ನಿಜವಾದ ಕಿರೀಟ. ಈ ವರ್ಷ ಗ್ರಹಗಳು ನಿಮಗೆ ಹೇಳುವ ಸಂದೇಶವೆಂದರೆ, ಭರವಸೆ ಬಿಡಬೇಡಿ. ಗುರು ಗ್ರಹದ ಕೃಪೆಯಿಂದ ಧನದ ಹಾದಿ ನಿಧಾನವಾಗಿ ಬೆಳಗುತ್ತದೆ ಮತ್ತು ಶನಿಯ ಅನುಗ್ರಹದಿಂದ ನಿಮ್ಮ ಪ್ರಯತ್ನ ಫಲ ನೀಡುತ್ತದೆ. ನೀವು ಮಾಡುತ್ತಿರುವ ಕೆಲಸ ನಿಧಾನವಾಗಿ ಬೆಳೆಯುತ್ತಾ ನಿಮ್ಮ ಹೆಸರನ್ನು ಸಮಾಜದಲ್ಲಿ ಮೆರೆದಂತೆ ಮಾಡುತ್ತದೆ. ಆದರೆ ಒಂದು ಸಣ್ಣ ಸಲಹೆ, ನಿಮ್ಮ ಹೃದಯದ ಕೋಪವನ್ನು ತಣ್ಣಗಾಗಿಸಿರಿ, ಅದು ನಿಮ್ಮ ಬೆಳಕನ್ನು ಮಸುಕಾಗಿಸುತ್ತದೆ. ಮತ್ತು ಪ್ರಿಯರೇ, ನಿಮ್ಮ ರಾಶಿಗೆ ಅತ್ಯಂತ ಶಕ್ತಿಶಾಲಿ ರತ್ನವೆಂದರೆ ಮಾಣಿಕ್ಯ ರೂಬಿ. ಈ ಮಾಣಿಕ್ಯ ಕಲ್ಲು ಸೂರ್ಯನ ತೇಜಸ್ಸನ್ನು ಪ್ರತಿನಿಧಿಸುತ್ತದೆ. ನೀವು ಈ ರತ್ನವನ್ನು ಧರಿಸಿದಾಗ ಆತ್ಮವಿಶ್ವಾಸ, ಮಾನಸಿಕ ಶಕ್ತಿ ಮತ್ತು ಅದೃಷ್ಟ ನಿಮ್ಮೊಂದಿಗೆ ನಡೆಯುತ್ತದೆ. ನಿಮ್ಮ ಜೀವನದ ಬೆಳಕು ಮತ್ತೆ ಹೊಳೆಯಲು ಇದು ಸಹಾಯ ಮಾಡುತ್ತದೆ. ಮಾಣಿಕ್ಯ ರತ್ನ ಮತ್ತು ರುದ್ರಾಕ್ಷ ಮಲೆ ಖರೀದಿಸಲು ಲಿಂಕ್ ವಿವರಣೆಯಲ್ಲಿ ಇದೆ. ಅದು ನಿಮಗೆ ನಿಜವಾದ ಶಕ್ತಿ, ಶಾಂತಿ ಮತ್ತು ಯಶಸ್ಸು ನೀಡಲಿದೆ. ನೀವು ಧರಿಸುವಾಗ ನಂಬಿಕೆಯಿಂದ ಧರಿಸಿ, ಏಕೆಂದರೆ ನಂಬಿಕೆ ಇಲ್ಲದ ಕಲ್ಲು ಕೇವಲ ಕಲ್ಲೇ ಆಗಿ ಉಳಿಯುತ್ತದೆ. ಪ್ರತಿ ರಾಶಿಯವರಿಗೂ ಅವರದೇ ಆದ ಪ್ರಯಾಣವಿದೆ, ಆದರೆ ಸಿಂಹರ ಪ್ರಯಾಣ ಎಂದಿಗೂ ಸುಲಭವಾಗುವುದಿಲ್ಲ. ಆದರೆ ನಿಮ್ಮ ಹೃದಯ ದೊಡ್ಡದು ಮತ್ತು ಅದು ಸದಾ ಬೆಳಕನ್ನು ಹುಡುಕುತ್ತದೆ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹೋರಾಟವೂ ನಿಮಗೆ ಹೊಸ ಬೆಳಕು ತರುತ್ತದೆ ಎಂಬುದನ್ನು ಮರೆಯಬೇಡಿ. ನೀವು ಜಯಶೀಲರು, ನೀವು ಸಿಂಹ. ಇಂತಹ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯಕ ರಹಸ್ಯಗಳನ್ನು ತಿಳಿಯಲು ನಮ್ಮ ರಾಶಿ ರಹಸ್ಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿದ ಪ್ರತಿ ಲೈಕ್, ಕಮೆಂಟ್ ಮತ್ತು ಶೇರ್ ನಮಗೆ ಹೊಸ ಉತ್ಸಾಹ ನೀಡುತ್ತದೆ. ನಿಮ್ಮ ಜೀವನ ಬೆಳಗಲಿ, ನಿಮ್ಮ ಶಕ್ತಿ ಹೆಚ್ಚಲಿ ಮತ್ತು ನಿಮ್ಮ ಹೃದಯ ಸದಾ ಶಾಂತಿಯಿಂದ ತುಂಬಿರಲಿ. ಧನ್ಯವಾದಗಳು. ನಿಮ್ಮ ರಾಶಿ ರಹಸ್ಯ ಕುಟುಂಬ.